ಮುಂದಿನ ಸುದ್ದಿ ನೋಡೋಣ. ರಾಜ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕೆ ಭಾರಿ ಪೈಪೋಟಿ ನಡೀತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ಗೆ ಕೋಕ್ ನೀಡುವ ಸಾಧ್ಯತೆ ಇದೆ. ಮುಸ್ಲಿಂ ಕೋಟಾ ಅಡಿ ಸಚಿವ ಸ್ಥಾನವನ್ನು ಗಿಟ್ಟಿಸೋದಕ್ಕೆ ಅವರದ್ದೇ ಸಮುದಾಯದಲ್ಲಿ ಪೈಪೋಟಿ ಇದೆ. ಇರುವ 2 ಸ್ಥಾನಕ್ಕೆ 5 ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. ರಹೀಂ ಖಾನ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಡುವುದು ನಿಶ್ಚಿತ ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಈ ಸ್ಥಾನವನ್ನು ಯಾರಿಗೆ ತುಂಬುತ್ತಾರೆ ಅಂತ ನೋಡಿದ್ರೆ ಉತ್ತರ ಕರ್ನಾಟಕ ಮುಸ್ಲಿಂ ಶಾಸಕರಿಗೆ, ಉತ್ತರ ಕರ್ನಾಟಕ ಭಾಗದ ಮುಸ್ಲಿಂ ಶಾಸಕರಿಗೆ ರಹೀಂ ಖಾನ್ ಮತ್ತು ಜಮೀರ್ ಅಹಮದ್ ಖಾನ್ ಇವರಿಬ್ಬರಿಗೂ ಕೂಡ ಕೊಟ್ಟು ಆ 2 ಸ್ಥಾನವನ್ನು ಉತ್ತರ ಕರ್ನಾಟಕ ಭಾಗದ ಮುಸ್ಲಿಂ ಶಾಸಕರಿಗೆ ನೀಡುವಂಥ ಸಾಧ್ಯತೆ ಇದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನವೆಂಬರ್ ಕ್ರಾಂತಿ ಆದರೆ ಕೆಲವರು ಸಚಿವ ಸ್ಥಾನವನ್ನು ಕಳ್ಕೊತಾರೆ, ಇನ್ನು ಕೆಲವರು ಹೊಸಬರು ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತು ರಹೀಂ ಖಾನ್ ಇವರಿಬ್ಬರು ಕೂಡ ಸಚಿವ ಸ್ಥಾನವನ್ನು ಕಳ್ಕೋತಾರೆ ಅನ್ನೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ. ದಕ್ಷಿಣ ಕರ್ನಾಟಕದ ಮುಸ್ಲಿಂ ಕೋಟಾಗೆ ತೀವ್ರ ಪೈಪೋಟಿ ಇದೆ. ರೇಸ್ನಲ್ಲಿ ತನ್ವೀರ್ ಸೇಠ್ ಇದ್ದಾರೆ, ಯುಟಿ ಖಾದರ್ ಇದ್ದಾರೆ, ಹ್ಯಾರಿಸ್ ಇದ್ದಾರೆ, ರಿಜ್ವಾನ್ ತನ್ವೀರ್ ಸೇಠ್ ಇದ್ದಾರೆ ಹಾಗೂ ಯುಟಿ ಖಾದರ್ ಇವರೆಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವಂಥ ಬಯಕೆ ಇದೆ. ಹೀಗಾಗಿ ಹೈಕಮಾಂಡ್ ಮುಂದೆ ಒತ್ತಡವನ್ನು ಹೇರುವ ತಂತ್ರಕ್ಕೆ ಈಗ ಅಣಿಯಾಗಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಸಚಿವ ಸ್ಥಾನ ನೀಡುವುದು ಅನಿವಾರ್ಯವಾಗಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಗಂಭೀರ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಅಸ್ತು ಅಂತೇಳಿ ಆದರೆ ಇದರಲ್ಲಿ ಇಬ್ಬರಿಗೆ ಕೊಟ್ಟು ಇಬ್ಬರನ್ನ ಹೊಸಬರನ್ನ ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕ ಭಾಗದ 2 ಅಲ್ಪಸಂಖ್ಯಾತ ಮುಸ್ಲಿಂ ಶಾಸಕರನ್ನ ಮಂತ್ರಿಗಳಾಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ಇದ್ದಾರೆ. ಬಸವರಾಜ್, ಯಾರಿಗೆ ಕೊಡ್ಬೋದು, ಯಾರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಬೋದು, ಯಾರ್ಯಾರು ಲಾಬಿ ಮಾಡ್ತಾ ಇದ್ದಾರೆ, ಏನೇನು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ? ರಂಜಿತ್, ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಮಹತ್ವಾಕಾಂಕ್ಷೆ ಹುಟ್ಕೊಳ್ತು ಅಂದಿನಿಂದ ಈಗ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮುಸ್ಲಿಂ ಸಮುದಾಯದಲ್ಲಿ ತೀವ್ರವಾದಂತಹ ಪೈಪೋಟಿ ಈಗ ಮೊದಲಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಇರ್ತಕ್ಕಂತಹ 2 ಸ್ಥಾನಗಳನ್ನ ಮುಸ್ಲಿಂವರಿಗೆ ಈ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಲಾಗಿರ್ತಕ್ಕಂಥದ್ದು. ಅದರಲ್ಲಿ 2 ಸ್ಥಾನಕ್ಕಾಗಿ ಈಗಾಗಲೇ ರಹೀಂ ಖಾನ್ ಮತ್ತು ಸಚಿವರಾಗಿ ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ. ಆದ್ರೆ ರಹೀಂ ಖಾನ್ ಅವ್ರನ್ನ ಬಹುತೇಕವಾಗಿ ಕೈ ಬಿಡುವಂತ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಅದು ಉತ್ತರ ಕರ್ನಾಟಕದ ಮುಸ್ಲಿಂ ಸಮುದಾಯದಿಂದ ಬಹುತೇಕವಾಗಿ ಸಲೀಂ ಅಹಮದ್ ಅವ್ರನ್ನ MLC ಸ್ಥಾನದಡಿ ಅವರಿಗೆ ಫಿಲ್ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲಿ ಅಥವಾ ದಕ್ಷಿಣ ಕರ್ನಾಟಕದ ಕೋಟಾದಡಿ ಜಮೀರ್ ಅಹಮದ್ ಅವರಿದ್ದಾರೆ. ಅವರು ಮುಸ್ಲಿಂ ನಾಯಕರಾದ್ರೂ ಕೂಡ ಈ ಬಾರಿ ಅವ್ರನ್ನ ಒಂದು ರೀತಿಯಲ್ಲಿ ಕೋಕ್ ಕೊಡುವಂತ ಸಾಧ್ಯತೆಗಳು ಈಗ ದಟ್ಟವಾಗಿ ಕಾಣಿಸ್ತಾ ಇದಾವೆ. ಯಾಕಂದ್ರೆ ಯುಟಿ ಖಾದರ್ ಅವರಿಗೆ ಈಗಾಗಲೇ ಆಶ್ವಾಸನೆಯನ್ನ ಹೈಕಮಾಂಡ್ ಕೊಟ್ಟಿದೆ, 2ನೇ ಅವಧಿಯಲ್ಲಿ ನಿಮ್ಮನ್ನ ಸಚಿವರನ್ನಾಗಿ ಮಾಡ್ತೇವೆ, ಹಾಗಾಗಿ ನೀವು ಸ್ಪೀಕರ್ ಹುದ್ದೆಯನ್ನ ಸ್ವೀಕರಿಸಿ ಅನ್ನುವಂಥದ್ದು. ಇನ್ನೊಂದ್ ಕಡೆ ತನ್ವೀರ್ ಸೇಠ್ ಅವರು ಕೂಡ ತೀವ್ರವಾದಂತಹ ಲಾಬಿಯನ್ನ ಮಾಡ್ತಾ ಇದ್ದಾರೆ. ನನಗೂ ಕೂಡ ಹಿರಿಯನಿದ್ದಾನೆ, ನನಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಬೆಂಗಳೂರಿನ ಶಾಸಕರಾದಂತಹ ಹ್ಯಾರಿಸ್ ಮತ್ತು ರಿಜ್ವಾನ್ ಅವರು ಕೂಡ ಸಚಿವ ಸ್ಥಾನಕ್ಕಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಆದ್ರಿಂದ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಗೆ ಈ ಬಾರಿ ಕೋಕ್ ಕೊಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದಾವೆ. ಆದ್ರೆ ಕೊನೆ ಕ್ಷಣದಲ್ಲಿ ಉಳಿಸ್ಕೊಳ್ಳುವಂತ ಕೆಲಸವನ್ನ CM ಆಗ್ಲಿ ಅಥವಾ ಹೈಕಮಾಂಡ್ ನಾಯಕರಾಗ್ಲಿ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ದಕ್ಷಿಣ ಕರ್ನಾಟಕ ಭಾಗದ ಮುಸ್ಲಿಂ ಕೋಟಾದಡಿ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿಯನ್ನ 4-5 ಶಾಸಕರು ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ, ಫೈನಲಿ ಹೈಕಮಾಂಡ್ ಯಾರ ಮೇಲೆ ಹೆಚ್ಚಿನ ಒಲವನ್ನ ಹೊಂದಿದೆ ಬಸವರಾಜ್? ರಂಜಿತ್, ಇಲ್ಲಿ ಪ್ರಮುಖವಾಗಿ ಯುಟಿ ಖಾದರ್ ಅವರನ್ನ ಸ್ಪೀಕರ್ ಆಗಿ ಮಾಡ್ಬೇಕಾದಾಗ ಒಂದು ಆಶ್ವಾಸನೆಯನ್ನ ಸುರ್ಜೇವಾಲಾ ಅವರೇ ಕೊಟ್ಟಿದ್ರು. ನಿಮಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನವನ್ನ ಕೊಡ್ತೇವೆ, ಈಗ ನೀವು ತೆಗೆದುಕೊಳ್ಳಿ ಅನ್ನುವಂಥದ್ದು ಸ್ಪೀಕರ್ ಆಗಿ. ಹಾಗಾಗಿ ಅವರಿಗೆ ಈಗ ಆಶ್ವಾಸನೆ ಫುಲ್ಫಿಲ್ ಮಾಡ್ಬೇಕು ಅನ್ನೋದಾದ್ರೆ ಈ ಒಬ್ಬರನ್ನ ದಕ್ಷಿಣ ಕರ್ನಾಟಕದಡಿ ಜಮೀರ್ ಅಹಮದ್ ಅವ್ರನ್ನ ಕೈ ಬಿಡ್ಲೇಬೇಕಾಗತ್ತೆ. ಇನ್ನೊಂದ್ ಕಡೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ತನ್ವೀರ್ ಸೇಠ್ ಅವ್ರಿಗೂ ಕೂಡ ಒಂದು ಮನೆ ಹಾಕ್ಬೇಕಾಗತ್ತೆ. ಅದು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಪರಿಗಣಿಸುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಮತ್ತೆ ಇನ್ನು ಬೆಂಗಳೂರು ಭಾಗದಲ್ಲಿ ಈಗಾಗಲೇ ಹೆಚ್ಚಿನ ಸಚಿವ ಸ್ಥಾನಗಳು ಸಿಕ್ಕಿರೋ ಕಾರಣಕ್ಕಾಗಿ ರಿಜ್ವಾನ್ ಮತ್ತು ಹ್ಯಾರಿಸ್ ಅವ್ರನ್ನ ಪರಿಗಣಿಸುವ ಸಾಧ್ಯತೆ ಕಡಿಮೆ ಆದ್ರೂ ಕೂಡ ಅವ್ರು ಪೈಪೋಟಿ ನಡೆಸ್ತಾ ಇದ್ದಾರೆ. ಮತ್ತು ಬೆಂಗಳೂರು ಭಾಗದ ಸಚಿವರು ಜಾಸ್ತಿ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಜಮೀರ್ ಅವರನ್ನು ಕೂಡ ಈಗಾಗಲೇ ದಿನೇಶ್ ಗುಂಡೂರಾವ್ ಮತ್ತು ಭೈರತಿ ಸುರೇಶ್ ಅವ್ರನ್ನ ಕೈ ಬಿಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಏನಿದೆ, ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವ್ರನ್ನು ಕೂಡ ಕೈ ಬಿಡುವಂತ ಸಾಧ್ಯತೆಗಳು ಇದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಡಿಕೆಶಿಗೆ ಬಿಜೆಪಿಯಿಂದ DCM ವಿಚಾರ. ಡಿಕೆ ಶಿವಕುಮಾರ್ ಮಾತಿಗೆ HD ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ನನಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ಇರಲಿಲ್ವಾ?
ನಾನು ಹೋಗಿದ್ರೆ ಈಗಲೂ ನಾನೇ ಸಿಎಂ ಇರ್ತಾ ಇದ್ದೆ. ಮಂಡ್ಯದಲ್ಲಿ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನೀನು ಜೈಲಿಗೆ ಹೋಗ್ತೀಯಾ ಅಥವಾ DCM ಆಗ್ತೀಯಾ ಅಂಥೇಳಿ BJಪಿಯವರು ಕೇಳಿದ್ರಂತೆ DK ಶಿವಕುಮಾರ್ ಅವರನ್ನು. ಅವ್ರು ಅದೇ ಮಾತನ್ನು ಹೇಳ್ತಾರೆ, ನೋಡಿ ನನಗೆ ಆಫರ್ ಬಂದಿತ್ತು, ನಾನು ಪಕ್ಷನಿಷ್ಠ, ಹಾಗಾಗಿ ನಾನು ಎಲ್ಲೂ ಹೋಗಿರಲಿಲ್ಲ, ಜೈಲಿಗೆ ಹೋದೆ ನಾನು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. DKಶಿಗೆ BJಪಿಯಿಂದ DCM ಆಫರ್ ಬಂದಿತ್ತು ಅನ್ನುವಂಥ ವಿಚಾರದ ಬಗ್ಗೆ DK ಶಿವಕುಮಾರ್ ಅವರ ಮಾತಿಗೆ HD ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ಥಾನವೇ ಆಫರ್ ಇರಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ನವ್ರನ್ನ? ಅಲ್ಲಲ್ಲ, ಒಂದು ನಿಮಿಷ, ಅದೆಲ್ಲ ಬೇರೆ ವಿಷಯ. ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ನ ಬೇಡ ಅಂದಲ್ಲ. ಇವತ್ತು ನಾನೇ ಇರುವೆ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಿರುವೆ. ಅಯ್ಯೋ, ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ನವ್ರನ್ನ? ಅಲ್ಲಲ್ಲ, ಒಂದು ನಿಮಿಷ, ಅದೆಲ್ಲ ಬೇರೆ ವಿಷಯ. ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ನ ಬೇಡ ಅಂದಲ್ಲ. ಇವತ್ತು ನಾನೇ ಇರುವೆ, ಇವತ್ತು. ಮುಂದಿನ ಸುದ್ದಿ ನೋಡೋಣ. ರಾಜ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕೆ ಭಾರಿ ಪೈಪೋಟಿ ನಡೀತಾ ಇದೆ. ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಕೋಕ್ ನೀಡುವ ಸಾಧ್ಯತೆ ಇದೆ. ಮುಸ್ಲಿಂ ಕೋಟಾ ಅಡಿ ಸಚಿವ ಸ್ಥಾನವನ್ನು ಗಿಟ್ಟಿಸೋದಕ್ಕೆ ಅವರದ್ದೇ ಸಮುದಾಯದಲ್ಲಿ ಪೈಪೋಟಿ ಇದೆ. ಇರುವ 2 ಸ್ಥಾನಕ್ಕೆ 5 ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. ರಹೀಂ ಖಾನ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಡುವುದು ನಿಶ್ಚಿತ ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಈ ಸ್ಥಾನವನ್ನು ಯಾರಿಗೆ ತುಂಬ್ತಾರೆ ಅಂತ ನೋಡಿದ್ರೆ, ಉತ್ತರ ಕರ್ನಾಟಕ ಮುಸ್ಲಿಂ ಶಾಸಕರಿಗೆ, ಉತ್ತರ ಕರ್ನಾಟಕ ಭಾಗದ ಮುಸ್ಲಿಂ ಶಾಸಕರಿಗೆ ರಹೀಂ ಖಾನ್ ಮತ್ತು ಜಮೀರ್ ಅಹ್ಮದ್ ಖಾನ್ ಇವರಿಬ್ಬರಿಗೂ ಕೂಡ ಕೊಟ್ಟು ಆ 2 ಸ್ಥಾನವನ್ನು ಉತ್ತರ ಕರ್ನಾಟಕ ಭಾಗದ ಮುಸ್ಲಿಂ ಶಾಸಕರಿಗೆ ನೀಡುವಂಥ ಸಾಧ್ಯತೆ ಇದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನವೆಂಬರ್ ಕ್ರಾಂತಿ ಆದರೆ ಕೆಲವರು ಸಚಿವ ಸ್ಥಾನವನ್ನು ಕಳ್ಕೊತಾರೆ, ಇನ್ನು ಕೆಲವರು ಹೊಸಬರು ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ. ಅದರಲ್ಲಿ ಜಮೀರ್ ಅಹ್ಮದ್ ಖಾನ್ ಮತ್ತು ರಹೀಂ ಖಾನ್ ಇವರಿಬ್ಬರು ಕೂಡ ಸಚಿವ ಸ್ಥಾನವನ್ನು ಕಳ್ಕೋತಾರೆ ಅನ್ನೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ. ದಕ್ಷಿಣ ಕರ್ನಾಟಕದ ಮುಸ್ಲಿಂ ಕೋಟಾಗೆ ತೀವ್ರ ಪೈಪೋಟಿ ಇದೆ. ರೇಸ್ನಲ್ಲಿ ತನ್ವೀರ್ ಸೇಠ್ ಇದ್ದಾರೆ, UT ಖಾದರ್ ಇದ್ದಾರೆ, ಹ್ಯಾರಿಸ್ ಇದ್ದಾರೆ, ರಿಜ್ವಾನ್ ಇದ್ದಾರೆ. ರಿಜ್ವಾನ್, ತನ್ವೀರ್ ಸೇಠ್ ಇದ್ದಾರೆ ಹಾಗೂ UT ಖಾದರ್ ಇವರೆಲ್ಲರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನುವಂಥ ಬಯಕೆ ಇದೆ. ಹೀಗಾಗಿ ಹೈಕಮಾಂಡ್ ಮುಂದೆ ಒತ್ತಡವನ್ನು ಹೇರುವ ತಂತ್ರಕ್ಕೆ ಈಗ ಅಣಿಯಾಗಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಸಚಿವ ಸ್ಥಾನ ನೀಡುವುದು ಅನಿವಾರ್ಯವಾಗಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಗಂಭೀರ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಅಸ್ತು ಅಂತೇಳಿ ಆದರೆ ಇದರಲ್ಲಿ ಇಬ್ಬರಿಗೆ ಕೊಟ್ಟು ಇಬ್ಬರನ್ನ ಹೊಸಬರನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕ ಭಾಗದ ಇಬ್ಬರು ಅಲ್ಪಸಂಖ್ಯಾತ ಮುಸ್ಲಿಂ ಶಾಸಕರನ್ನು ಮಂತ್ರಿ